ಪಾಕ್ನ ಜೊತೆಗೆ ಯುದ್ಧ ಸನ್ನಿಧ ಅಂತಕ್ಕಂತಹ ಪರಿಸ್ಥಿತಿ ಮೂಡ್ತಾ ಇದೆ. CCSನ ಕಮಿಟಿ IWT ಟ್ರೀಟಿಯನ್ನು ಮುರಿದು ಹಾಕಿದೆ. ಬಿಹಾರದ ಮಧುಬನಲ್ಲಿ ನಿಂತ್ಕೊಂಡು ಪ್ರಧಾನಮಂತ್ರಿಗಳು ಕಠಿಣ ಶಬ್ದಗಳಲ್ಲಿ ಟೆರರಿಸಮನ್ನು ವಿರೋಧ ಮಾಡ್ತಾ ಇದ್ದಾರೆ. ಈ ನಡುವೆ ಈ IWT ಅಂದರೆ ಏನು, CCS ಅಂದರೆ ಏನು, ಮತ್ತು ಈ IWT ಕೆಳಗಡೆ ಬರುವಂತಹ ನದಿಗಳು ಯಾವುದಲ್ಲ, ಮತ್ತು ಈ ಟ್ರೀಟಿ ಮೃದು ಬೀರೋದ್ರಿಂದ ಪಾಕಿಸ್ತಾನಕ್ಕೆ ಆಗುವಂತಹ ನಷ್ಟಗಳೇನು, ಮತ್ತು ಈ ಭಾರತದಲ್ಲೇ ಇದ್ಕೊಂಡು ಭಾರತದ ವಿರುದ್ಧವೇ ಕತ್ತಿ ಮಸಿಯುತ್ತಿರೋ ಒಂದಷ್ಟು ಪೀಸ್ಫುಲ್ ಪೀಪಲ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡಲಿಕ್ಕಿದ್ದೇವೆ. ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣೀಶ್ ಹೆಗ್ಡೆ ಮಾಡುವ ನಮಸ್ಕಾರಗಳು. DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪಾಲ್ಗಾಮ್ನ ಭೈಸರನ್ ಅಂತಕ್ಕಂತಹ ಜಾಗದಲ್ಲಿ ನಿರಾಯುಧರಾಗಿದ್ದಂತಹ ಟೂರಿಸ್ಟ್ಗಳ ಮೇಲೆ ಅವರ ಪ್ಯಾಂಟ್ಗಳನ್ನು ಕಳಚಿ ಅವರ ಸರ್ಕಮ್ಸಿಷನ್ ಆಗಿದೆನೋ ಇಲ್ವೋ ಅಂತ ನೋಡಿ ಕಲ್ಮಾ ಹೇಳಲಿಕ್ಕೆ ಬರುತ್ತೋ ಇಲ್ವೋ ಅಂತ ಕೇಳಿ ಅವರ ಹತ್ರ ಹೇಳಿಸಿ ಉಳಿದವರನ್ನು ಶೂಟ್ ಮಾಡಿ ಹತ್ಯೆ ಮಾಡಿದ್ದಾರೆ. ಮಕ್ಕಳು ತಾಯಿಯಂದಿರನ್ನು ಬಿಟ್ಟಿದ್ದಾರೆ. ಯಾಕೆ ಬಿಡ್ತಾ ಇದ್ದೀರಾ, ನಮ್ಮನ್ನು ಕೊಲ್ಲಿ ಅಂತ ಹೇಳುವಾಗ ಹೇಳಿದ್ದೇನೆಂದರೆ, ಹೋಗಿ ನೀವು ಮೋದಿಗೆ ಹೇಳಬೇಕು, ಅದಕ್ಕೆ ನಾವು ನಿಮ್ಮನ್ನು ಬಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಟೆರರಿಸಮ್ಗೆ ಯಾವುದೇ ಧರ್ಮ ಇಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳ್ತೇವೆ. ಆದರೆ ಅದೊಂದು ಮೋಟಿವ್ ಇರುತ್ತೆ ಅವ್ರ ಹತ್ರ. ಅಂದರೆ ಅವರೆಲ್ಲ ಹೊರಟದ್ದು ಯಾವುದಾದ್ರೂ ಒಂದು ಕೆಲಸಕ್ಕೆ ಯಾಕೆ ಹೊರಟಿದ್ದಾರೆ ಅಂದರೆ, ಅವರಿಗೆ ಆಫ್ಟರ್ ಲೈಫಲ್ಲಿ ಏನು ಸಿಗುತ್ತೆ, ನೀವು ಈ ವಿಷಯಗಳನ್ನು ಮಾಡಿದರೆ ನಿಮ್ಮ ಆಫ್ಟರ್ ಲೈಫ್ ಅಂದರೆ ನೀವು ಮರಣ ಹೊಂದಿದ ನಂತರ ನಿಮಗೆ ಸ್ವರ್ಗದಲ್ಲಿ ಏನು ಸಿಗುತ್ತೆ ಅಂತಕ್ಕಂಥದ್ದನ್ನು ಆಸೆ ಹುಟ್ಟಿಸಿ ಅವರನ್ನು ಅಲ್ಲಿಗೆ ತೊಗೊಂಡು ಹೋಗ್ಲಿಕ್ಕಾಗತ್ತೆ. ವೀಕ್ಷಕರೇ, ನಮಗೆ ಗೊತ್ತಿರಬೇಕು, ಈಗ ಏನು ಟೆರರಿಸ್ಟ್ಗಳಂತ ಹೇಳ್ತಾ ಇದ್ದೇವೆ ಅವರ ಭಾವಚಿತ್ರಗಳು ಹೊರಗೆ ಬರ್ತಾ ಇವೆ. ಅದರಲ್ಲಿ ಎಷ್ಟೊಂದು ಜನ ಲೋಕಲೈಟ್ಸ್ ಕೂಡ ಆಗಿದ್ರು. ವೀಕ್ಷಕರೇ, ಕಾಶ್ಮೀರದಲ್ಲಿ ಇಷ್ಟು ವರ್ಷಗಳು ನಡೀತಾ ಇದ್ದಂತಹ ಅಟ್ಯಾಕ್ಸ್ ಏನಿದೆ ಅದು ಮೇನ್ಲಿ ಅಂದರೆ ಒಂದು 80% ಅಟ್ಯಾಕ್ಸ್ ನಮ್ಮ ಮಿಲಿಟರಿ ಮೇಲೆ ನಡೀತಾ ಇತ್ತು. ಯಾಕಂದರೆ ಅವರಿಗೆ ಅಲ್ಲಿರುವಂತಹ ಕಾಶ್ಮೀರ ವ್ಯಾಲಿಯಲ್ಲಿರುವಂತಹ ಜನರು ಸಪೋರ್ಟ್ ಮಾಡ್ತಾ ಇರಲಿಲ್ಲ ನಮ್ಮ ಮಿಲಿಟರಿ ಪೀಪಲಿಗೆ. ಕಲ್ಲು ಹೊಡಿತಾ ಇದ್ರು ನಮ್ಮ ಮಿಲಿಟರಿ ಅವರ ಮೇಲೆ. ಆ ಕಲ್ಲು ಹೊಡಿಲಿಕ್ಕೆ ಅವರಿಗೆ ದುಡ್ಡು ಸಿಗ್ತಾ ಇತ್ತು, ಯಾಕಂದರೆ ಅವ್ರ ಹತ್ರ ಬೇರೆ ಕೆಲಸ ಇರಲಿಲ್ಲ. ಪಂಚರ್ ಹಾಕೋದು ಇಲ್ಲಿ ಹಾಕ್ಬೋದು, ಆದರೆ ಗಾಡಿಗಳೇ ಇಲ್ಲದೆ ಇರುವಂತಹ ಕಾಶ್ಮೀರದಲ್ಲಿ ಪಂಚರ್ ಆದರೂ ಹೇಗೆ ಹಾಕ್ತಾರೆ. ಆದರೆ ಈಗ ಯಾವಾಗ ಆರ್ಟಿಕಲ್ 370 ಅಬ್ರೋಗೇಷನ್ ಆಯಿತು, ಅಂದರೆ ಆರ್ಟಿಕಲ್ 370 ಒಂದು ಸ್ಪೆಷಲ್ ಸ್ಟೇಟಸನ್ನು ಕೊಡ್ತಾ ಇತ್ತು ಕಾಶ್ಮೀರಕ್ಕೆ. ಇಲ್ಲಿ ಇಡೀ ಭಾರತದಲ್ಲಿ ಅನ್ವಯ ಆಗುವಂತಹ ರೂಲ್ಸ್ಗಳು, ಭಾರತದ ಕೇಂದ್ರ ಸರ್ಕಾರ ಮಾಡುವಂಥ ರೂಲ್ಸ್ಗಳು ಯಾವುದೇ ಕೂಡ ಅಲ್ಲಿರುವಂತಹ ಆರ್ಟಿಕಲ್ 370 ಇರುವ ಕಾರಣ ಅಲ್ಲಿ ಅನ್ವಯ ಆಗ್ತಾ ಇರಲಿಲ್ಲ. ಅಲ್ಲಿಗೆ ಅದರದೇ ಆದಂಥ ಆಟೋನಮಸ್ ಇರ್ತಾ ಇತ್ತು. ಮತ್ತು ಕಾಶ್ಮೀರದ ಜನ ಅಲ್ಲಿಯ ಜಾಗವನ್ನು ಬೈ ಮಾಡಿ ಸೆಲ್ ಮಾಡ್ಬೋದಾಗಿತ್ತೇ ಹೊರತು ಅಲ್ಲಿ ಬೇರೆ ಯಾವುದೇ ಭಾರತೀಯನಾಗಿದ್ದರೂ ಅವನಲ್ಲಿ ಜಾಗವನ್ನು ಕೊಂಡುಕೊಳ್ಳೋದು ಅಥವಾ ಮಾರಾಟವನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಕಾಶ್ಮೀರದ ಜನೋಸೈಡ್ ಆದ ನಂತರ ಎಷ್ಟೊಂದು ಕಾಶ್ಮೀರಿ ಪಂಡಿತರು ನಮ್ಮ ಭಾರತಕ್ಕೆ ವಲಸೆ ಬಂದರು, ಅಂದರೆ ಭಾರತದ ವಿವಿಧ ಜಾಗಗಳಿಗೆ ವಲಸೆ ಹೋದರು. ಅವರ ಮನೆಯಿಂದ ಅವರನ್ನು ಓಡಿಸಲಾಗಿತ್ತು. ಆ ಮನೆಗಳನ್ನು, ಕಾಶ್ಮೀರಿ ಪಂಡಿತರ ಮನೆಗಳನ್ನು ಅಲ್ಲಿ ಲೋಕಲೈಟ್ಸ್ ಇದ್ದಂಥವರು ಆಕ್ಯುಪೈ ಮಾಡಿದರು. ಅವರ ಆ ಪ್ರಾಪರ್ಟೀಸ್ ಏನಿದೆ ಅದನ್ನು ಮತ್ತೆ ರೀಕ್ಲೇಮ್ ಮಾಡ್ಕೊಳ್ಬಾರ್ದು ಅಂತಕ್ಕಂತಹ ಉದ್ದೇಶಗಳಿಂದ ಆರ್ಟಿಕಲ್ 370 ಕೂಡ ಅದಕ್ಕೆ ಹೆಲ್ಪ್ ಆಯಿತು. ಒನ್ ಆಫ್ ದ ರೀಸನ್ ಆಗಿತ್ತು. ಅದ ನಂತರ ಇದು ಅಬ್ರೋಗೇಷನ್ ಆದ ನಂತರ ಅಲ್ಲಿ ಸ್ಟೇಟಸ್ ಕ್ಯೂ ಮೇಂಟೈನ್ ಆಯಿತು. ಅಲ್ಲಿ ಒಂದಷ್ಟು ಪ್ರೆಸಿಡೆಂಟ್ಶಿಪ್ ರೂಲ್ ಇತ್ತು, ಮಿಲಿಟರೀಸ್ ಇದ್ದರು. ಆದ ಕಾರಣ ಅಲ್ಲಿ ದಂಗೆಗಳು ಕಮ್ಮಿ ಆದವು, ಜನರಿಗೆ ಕೆಲಸ ಸಿಕ್ತು. ಬೇರೆ ಜನರು ಅಲ್ಲಿ ಹೋಗ್ಬಿಟ್ಟು ಲ್ಯಾಂಡನ್ನು ಪರ್ಚೇಸ್ ಮಾಡಿದ ಕಾರಣ ಅಲ್ಲಿ ಟೂರಿಸಮ್ ಬೂಸ್ಟ್ ಆಯಿತು. ಟೂರಿಸಮ್ಗೆ ಅಂತಕ್ಕಂತಹ ಕೆಲಸ ಸೃಷ್ಟಿಯಾದ ತಕ್ಷಣ ಅಲ್ಲಿದ್ದಂತಹ ಜನರಿಗೆ ಕಲ್ಲನ್ನು ಎಸೆಯೋದನ್ನು ಬಿಟ್ಟು ಕೂಡ ಒಂದು ಕೆಲಸ ಅಂತಕ್ಕಂಥದ್ದು ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ವೀಕ್ಷಕರು, ನಮಗಿರುವಂತಹ ಡಾಟಾ ಪ್ರಕಾರ ತಿಂಗಳಿಗೆ 2 ಲಕ್ಷ ಹತ್ರ ಜನ ಅಲ್ಲಿ ಹೋಗ್ತಾ ಇದ್ರು. ಇಡೀ ಪಾಕಿಸ್ತಾನಕ್ಕೆ ವರ್ಷದಲ್ಲಿ 2 ಲಕ್ಷ ದಾಟುತ್ತೋ ಇಲ್ವೋ, ಆದರೆ ಕಾಶ್ಮೀರಕ್ಕೆ 2 ಲಕ್ಷ ದಾಟುತ್ತೆ ಅಂತಕ್ಕಂಥದ್ದನ್ನು ಕಾಶ್ಮೀರದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನ ಹೋಗ್ತಾರೆ ಅಂತಕ್ಕಂಥದ್ದನ್ನು ಪಾಕಿಸ್ತಾನ ಹೇಗಾದರೂ ತಡ್ಕೊಳ್ಳುತ್ತೆ. ಅದರ ಹೊಟ್ಟೆಗೆ ಬೆಂಕಿ ಬಿದ್ದಾಗ ಹಾಗೆ ಆಗುತ್ತೆ. ಅವರ ಮಕ್ಕಳುಗಳು ಏನಂತ ಹೇಳ್ತೇವೆ, ಈ ಲಷ್ಕರ್ ತಯ್ಯಬಾ ಆಗಿರಬಹುದು ಮತ್ತು ಇನ್ನಿತರೆ ಟೆರರಿಸ್ಟ್ ಆರ್ಗನೈಸೇಷನ್ಗಳೇನಿದೆ ಅವುಗಳಿಗೆ ಬೆಂಕಿ ಇಟ್ಟಾಗ್ತಾ ಇರುತ್ತೆ. ಯಾವಾಗಲೂ ಅವರಿಗೆ ಅಲ್ಲಿ ಒಂದು ಸ್ಟೇಟಸ್ಗೂ ಮೇಂಟೈನ್ ಆಗಿರಬೇಕು, ಅಲ್ಲಿ ವಿಚಲಿತ ವರ್ತಮಾನಗಳಾಗ್ತಾ ಇರಬೇಕು, ಅಲ್ಲಿ ಒಂದು ಭಯದ ವಾತಾವರಣ ಇದ್ದರೆ ಮಾತ್ರ ಅವರಿಗೆ ಅಲ್ಲಿ ತುಪ್ಪ ಸಿಗತ್ತೆ, ಅಲ್ಲಿ ಬೆಂಕಿ ಹಚ್ಬೋದು, ಇನ್ನು ತುಪ್ಪವನ್ನು ಸುರಿಬೋದು. ಆದರೆ ಈ ಒಂದು ಟೂರಿಸಮನ್ನು ಗುರಿ ಮಾಡಿಕೊಂಡು ಯಾವತ್ತೂ ಅಂದರೆ ಜಾಸ್ತಿ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಯಾವತ್ತೂ ಒಂದು ಪ್ರತಿದಾಳಿ ಆಗಿರಲಿಲ್ಲ. ವೀಕ್ಷಕರೇ, ಅಲ್ಲಿಗೆ ಅದಕ್ಕೆ ಟೂರಿಸಮ್ಮಿಗೆ ಸಪೋರ್ಟ್ ಬೇಕು ಅಂತಕ್ಕಂಥ ಕಾರಣ
ಅಲ್ಲಿರುವ ಲೋಕಲಿಟ್ಸೇ ಹೆಲ್ಪ್ ಮಾಡ್ತಾ ಇರಲಿಲ್ಲ. ಓನ್ಲಿ ಮಿಲಿಟರಿ ಪರ್ಸನಲ್ಸ್ ಮೇಲೆ ದಾಳಿ ಮಾಡೋದಾದರೆ ಟೆರರಿಸ್ಟ್ಗಳಿಗೆ ಕೂಡ ಹೆಲ್ಪ್ ಮಾಡ್ತಾ ಇದ್ರು. ಅಲ್ಲಿ ಸಪರೇಟಿಸ್ಟ್ ಫೀಲ್ ಅಲ್ಲಿ ಇತ್ತು. ಅದನ್ನು ಹೋಗಿಸಬೇಕು ಅಂತಕ್ಕಂಥದ್ದಕ್ಕೆ ಆರ್ಟಿಕಲ್ 370 ತೆಗೆಯೋದಾಗಿತ್ತು. ವೀಕ್ಷಕರೇ, ನಾವು ಈ ಪೈನ್ ಫಾರೆಸ್ಟಿಂದ ಏನು ಬಂದು ನಮ್ಮ ನಿರಾಯುಧರಾಗಿದ್ದಂತಹ ಜನರನ್ನ ಕೊಂದ್ರೋ, ಅಲ್ಲಿಂದ ನುಗ್ಗಿ ಹೋದ್ರೋ, ಅಲ್ಲಿಂದ ಭಾರತದ ಪ್ರಧಾನಿ ಸೌದಿ ಅರೇಬಿಯಾದ ವಿಸಿಟನ್ನು ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಭಾರತಕ್ಕೆ ಬಂದರು. ನಿರ್ಮಲಾ ಸೀತಾರಾಮನ್ ಕೂಡ ಭಾರತಕ್ಕೆ ಬಂದರು. ಮೊದಲು ಕೂತಿದ್ದಂತಹ ಮೀಟಿಂಗ್ CCS ಒಂದು ಮೀಟಿಂಗನ್ನು ತೊಗೊಂಡ್ರು. CCS ಅಂದರೆ ಏನು? ಕ್ಯಾಬಿನೆಟ್ ಕಮಿಟಿ ಫಾರ್ ಸೆಕ್ಯೂರಿಟಿ ಅಂತಕ್ಕಂಥದ್ದು. ಈ ಒಂದು ಸೆಕ್ಯೂರಿಟಿ ಅಡ್ವೈಸರಿಯ ಒಂದು ಕಮಿಟಿ ಏನಿದೆ ಅದರಲ್ಲಿ ಕೂತ್ಕೊಂಡು ವಿಚಾರ ನಡೆಸಿ 5 ಪಾಯಿಂಟರ್ಗಳನ್ನು ರಿಲೀಸ್ ಮಾಡಿದರು. ಪಂಚ ಅಸ್ತ್ರ ಅಂತಲೇ ಹೇಳ್ಬೋದು. ಫಸ್ಟ್ ಏನಿದ್ರು ಒಂದು ಡಿಪ್ಲೊಮ್ಯಾಟಿಕ್ ವೇ ಅಲ್ಲಿ ಈ 5 ಪಾಯಿಂಟರ್ಸನ್ನು ರಿಲೀಸ್ ಮಾಡಿದರು. ಯಾಕಂದರೆ ಕ್ಲಿಯರ್ ಪಾಯಿಂಟ್ ಇಲ್ಲದೆ ಯಾವುದೋ ಒಂದು ಅಟ್ಯಾಕ್ ಮಾಡಲಿಕ್ಕಾಗಲ್ಲ. ಯಾವುದೇ ರೀತಿಯ ಸ್ಟ್ರೈಕ್ ಆಗಲಿ, ಸರ್ಜಿಕಲ್ ಸ್ಟ್ರೈಕ್ ಆಗಲಿ, ಒಂದು ಕ್ಲಿಯರ್ ಡೈಮೆನ್ಷನ್ ಇಲ್ಲದೆ ಅದನ್ನು ಮಾಡಲಿಕ್ಕಾಗಲ್ಲ. ಮತ್ತು ಅದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು ಕೂಡ ಮಾಡಲಿಕ್ಕಾಗಲ್ಲ. ಯಾಕಂದರೆ ಆ ಕಡೆ ಇರುವಂಥವರು ಅಲರ್ಟ್ ಆಗ್ತಾರೆ. ಆದ ಕಾರಣ 5 ಡಿಪ್ಲೊಮ್ಯಾಟಿಕ್ ವೇ ಅಲ್ಲಿ ಟ್ಯಾಕಲ್ ಮಾಡಲಿಕ್ಕೆ 5 ಪಾಯಿಂಟರ್ಸನ್ನು ರಿಲೀಸ್ ಮಾಡಿದರು CCS ಮೀಟಿಂಗಿಂದ. ಮೊದಲನೇದು ಇಂಡಸ್ ವಾಟರ್ ಟ್ರೀಟಿ, IWT ಏನಿದೆ ಅದನ್ನು ನಿಲ್ಲಿಸುವಂಥದ್ದು. ಅದು 60 ವರ್ಷ ಆಗಿತ್ತು ಈಗಾಗಲೇ ಸೈನ್ ಆಗಿ. ಸೆಪ್ಟೆಂಬರ್ 19, 1960ರಲ್ಲಿ ಸೈನ್ ಆದಂಥದ್ದು. ನೆಹರು ಮತ್ತು ಅಯೂಬ್ ಖಾನ್ರ ಮಧ್ಯೆ ಸೈನ್ ಆಗಿತ್ತು. 1948ರಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಂತಹ ನೀರನ್ನು ಯಾವಾಗ ಭಾರತ ತಡೆ ಹಿಡಿತೋ ಅಲ್ಲಿ ಕ್ಷಾಮ ಉಂಟಾಯಿತು. ಆ ಕ್ಷಾಮದಿಂದಾಗಿ ಅವರು ಗ್ಲೋಬಲ್ ಸೆಂಟ್ರಲ್ ಆವಾಗಿದ್ದಂತಹ ವರ್ಲ್ಡ್ ಬ್ಯಾಂಕ್ನ ಹತ್ರ ಹೋದರು. ಅವರು 9 ವರ್ಷಗಳ ಕಾಲ ಮೀಟಿಂಗನ್ನು ನಡೆಸಿ ಕೊನೆಗೆ 1960ಕ್ಕೆ ಒಂದು ಕಮಿಟಿಯನ್ನು ಮಾಡಿ ಇದಕ್ಕೊಂದು ಟ್ರೀಟಿಯನ್ನು ಸೈನ್ ಮಾಡಿದರು. ಈ ಟ್ರೀಟಿಯ ಪ್ರಕಾರ ಈ ನದಿಗಳೇನಿದೆ, ಇಂಡಸ್ ವ್ಯಾಲಿ ಅಲ್ಲಿ ಬರುವಂತಹ ನದಿಗಳು, ಅದರಲ್ಲಿ ಈಸ್ಟ್ಗೆ ಬೀಳುವಂತಹ ನದಿಗಳನ್ನು ಪೂರ್ತಿ ಭಾರತ ನೋಡ್ಕೊಳ್ಬೇಕು, ವೆಸ್ಟ್ಗೆ ಬೀಳುವಂತಹ ನದಿಗಳನ್ನು ಕಂಟ್ರೋಲನ್ನು ಪಾಕಿಸ್ತಾನಕ್ಕೆ ಕೊಟ್ಟರು. ಇದರಲ್ಲಿ ನಮಗೆ ಖಾಲಿ 80% ಆಫ್ ದ ವಾಟರ್ ಶೇರ್ ಬರ್ತಾ ಇತ್ತು. ಅಂದರೆ ಈಸ್ಟಲ್ಲಿ ಬರ್ತಕ್ಕಂತಹ ರವಿ, ಬಿಯಾಸ್ ಮತ್ತು ಸತ್ಲೇಜ್ ನದಿಗಳನ್ನು ಭಾರತದ ಕಂಟ್ರೋಲಿಗೆ ಕೊಟ್ಟರು. ಅದೇ ವೆಸ್ಟಿಗೆ ಅತಿ ಹೆಚ್ಚು ವಾಟರ್ನ ಮಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಏನಿರುತ್ತೆ ಅದನ್ನು ಅವರಿಗೆ ಕೊಟ್ಟರು. ಅದರಲ್ಲಿ ಬರುವಂತಹ ನದಿಗಳು ಇಂಡಸ್ ಆಗಿರಬಹುದು, ಮತ್ತು ಝೇಲಂ ಆಗಿರ್ಬೋದು, ಚೇನಾಬ್ ಆಗಿರ್ಬೋದು, ಈ 3 ನದಿಗಳನ್ನು. ವೀಕ್ಷಕರೇ, ಇದರಲ್ಲಿ ಮೇನ್ಲಿ ನಾವು ನೋಡಬೇಕಾಗಿರುವಂಥದ್ದು, ಈ ಒಂದು ವಾಟರನ್ನು ನಾವು ತಡೆ ಹಿಡಿದ್ರೆ ಅಥವಾ ನಾವು ಈಗ ಎಕ್ಸ್ಟ್ರಾ ಏನು ಫ್ಲೋ ಆಗಿ ಹೋಗ್ತಾ ಇದೆ 5 to 10%, ಅದನ್ನು ನಾವು ನಿಲ್ಲಿಸಿದ್ರೂ ಕೂಡ ಅವರ ಆರ್ಥಿಕ ಪರಿಸ್ಥಿತಿ ಇನ್ನೂ ಹದಗೆಡತ್ತೆ. ಯಾಕಂದರೆ ಅವರ ಟೋಟಲ್ ನ್ಯಾಷನಲ್ GDPಯಲ್ಲಿ 23% ಏನಿದೆ ಅದು ಅಗ್ರಿಕಲ್ಚರಿಂದ ಬರ್ತಾ ಇದೆ. ಮತ್ತು ರೂರಲಲ್ಲಿ 68% ಪೀಪಲ್ ಏನಿದ್ದಾರೆ ಅವರು ಎಲ್ಲರೂ ಅಗ್ರಿಕಲ್ಚರಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. 10% ವಾಟರನ್ನು ತಡೆ ಹಿಡಿದ್ರೂ ಸಾಕು, ಅಲ್ಲಿ ನಾವು ಒಂದು ಒಳ್ಳೆಯ ಮಟ್ಟಿನ ಏನಿದೆ ಫ್ಯಾಮೈನನ್ನು ಅಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು. ಒಂದು ಡಿಪ್ಲೊಮ್ಯಾಟಿಕ್ ಮೂವ್ ಆಗಿರುತ್ತೆ. ಅದಾದ ನಂತರ ಎರಡನೇದಾಗಿ ಅಥಣಿ ಮತ್ತು ವಾಘ್ ಬಾರ್ಡರ್ ಏನಿದೆ, ಅಲ್ಲಿ ನೀವು ವಿಡಿಯೋ ನೋಡಿರ್ಬೋದು, ನಮ್ಮ ಕಡೆಯ ಸೈನಿಕರು ಅವರ ಕಡೆಯ ಸೈನಿಕರು ಬಂದು ಸೆಲ್ಯೂಟ್ ಮಾಡ್ತಾರಲ್ಲ, ಆ ಬಾರ್ಡರನ್ನು ನಾವು ತಡೆ ಹಿಡಿದಿದ್ದೇವೆ. ಇನ್ನು ಮುಂದೆ ಅಲ್ಲಿ ಏನೂ ಆ ಕಡೆಯಿಂದ ಈ ಕಡೆ ಬರುವಂಥದ್ದು ವೀಸಾ ಏನೂ ಇರೋದಿಲ್ಲ. ಆನಂತರ ಸಾರ್ಕಿನ ವೀಸಾ ಕೆಳಗಡೆ ಹಾಸ್ಪಿಟಲ್ಗೆ ಎಲ್ಲ ಕಡೆ ಬರ್ತಾ ಇದ್ರು, ಅದನ್ನು ಕೂಡ ಈಗ ತಡೆ ಹಿಡಿಯಲಾಗಿದೆ 3ನೇ ಹಂತದಲ್ಲಿ. ಅಂದರೆ ನೀವು ಯಾವುದೇ ಹಾಸ್ಪಿಟಲ್ ಇದ್ದರೂ ಕೂಡ ಮೇ 1ರ ಒಳಗಾಗಿ ನೀವು ವಾಪಸ್ ತಮ್ಮ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮತ್ತು 4ನೇ ಹಂತದಲ್ಲಿ ಮಿಲಿಟರಿ, ಏರು ಮತ್ತು ನೇವಲ್ ಎಲ್ಲ ರೀತಿಯ ಅಡ್ವೈಸರ್ಸ್ ಏನಿದ್ದಾರೆ, ಅಂದರೆ ಪಾಕಿಸ್ತಾನದಲ್ಲಿರುವ ನಮ್ಮ ಅಡ್ವೈಸರ್ಸ್, ಅವರನ್ನು ವಾಪಸ್ ಕರ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ 5ನೇ ಪಾಯಿಂಟರ್ ಆಗಿ ಇಲ್ಲಿರುವಂತಹ ಪಾಕಿಸ್ತಾನದ ಮಿಲಿಟರಿ, ನೇವಲ್, ಏರ್ ಅಡ್ವೈಸರ್ಸ್ ಏನಿದ್ದಾರೆ ಅವರನ್ನು ವಾಪಸ್ ಕಳಿಸ್ತಾ ಇದ್ದಾರೆ. ಈ ಒಂದು 5 ಪಾಯಿಂಟರಿ ಡಿಪ್ಲೊಮ್ಯಾಟಿಕ್ ಮೂವನ್ನು ಕೇಂದ್ರ ಸರ್ಕಾರ CCSನ ಕೆಳಗಡೆ ತಗೊಂಡಿದೆ. ವೀಕ್ಷಕರೇ, ಇದಲ್ಲದೆ ಭಾರತದ ಒಳಗಡೆಯಿಂದಾನೆ, ಭಾರತದ ಒಳಗಿರುವಂತಹ ಟೈಮ್ ಬಾಂಬ್ಗಳಂತಾನೆ ಹೇಳ್ಬೋದು, ಇಂಥ ವಿಷಯಗಳು ತುಂಬ ಕಣ್ಮುಂದೆ ಬರ್ತಾ ಇದೆ. ಯಾಕಂದರೆ ಬಿಹಾರದಲ್ಲಿರುವಂತಹ ಮೊಹಮ್ಮದ್ ನೌಷದ್ ಅಂತಕ್ಕಂಥವನು ತನ್ನ ಟ್ವಿಟರ್ನಲ್ಲಿ ಒಂದು ಪೋಸ್ಟನ್ನು ಹಾಕೊಳ್ತಾನೆ, ಥ್ಯಾಂಕ್ ಯು ಅಲ್ ಖೈದಾ, ಥ್ಯಾಂಕ್ ಯು ಪಾಕಿಸ್ತಾನ್, ಥ್ಯಾಂಕ್ ಯು ಫಾರ್ ದಿಸ್, ಅಲ್ಲಾ ವಿಲ್ ಆಲ್ಸೋ ಬಿ ಹ್ಯಾಪಿ ಅಪಾನ್ ಯು ಅಂತ. ವೀಕ್ಷಕರೇ, ಇವರೆಲ್ಲ ಭಾರತದಲ್ಲಿ ಇದ್ಕೊಂಡು ಗದ್ದಾರಿ ಮಾಡಲಿಕ್ಕೆ ಇವರಿಗೆ ನಾವು ಅನ್ನ ನೀರು ಕೊಟ್ಟು ಸಾಕ್ತಾ ಇದ್ದೇವೆ. ಭಾರತದಲ್ಲಿ ಇದ್ಕೊಂಡು ಪ್ರತಿ ಸತಿ ಕೆಲವೊಂದಷ್ಟು ಜನರು ನನ್ನ ಹತ್ರ ಕೇಳ್ತಾ ಇರ್ತಾರೆ, ನಾವು ಪ್ರತಿ ಸಲ ನಮ್ಮ ಪ್ಯಾಟ್ರಿಯಾಟಿಸಮನ್ನು ನಿಮ್ಮ ಮುಂದೆ ಪ್ರೂವ್ ಮಾಡ್ಕೊಳ್ಬೇಕಾ ಅಂತ. ಈ ಥರ ಒಂದಷ್ಟು ಕ್ರಿಮಿಗಳಿರುವ ಕಾರಣ ನೀವು ಪ್ಯಾಟ್ರಿಯಾಟಿಕ್ ಆಗಿದ್ದರೂ ಕೂಡ ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ಹೋಗಲ್ಲ, ಪ್ರೂವ್ ಮಾಡ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ. ಅದಾದ ನಂತರ IMC ನಾಯಕ
ಮೊಯಿನ್ ಸಿದ್ದಿಕಿ ಕೂಡ ಒಂದು ಇವನು ಒಂದು ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ ಅಂತಲೇ ಹೇಳ್ಬೋದು ಈ ಮನುಷ್ಯ. ಸರ್ತನ್ಸೆ ಜುದಾ ಅಂತಕ್ಕಂತಹ ಹೇಳಿಕೆಯನ್ನು ಮತ್ತೆ ಮುನ್ನೆಲೆಗೆ ತಂದಿದ್ದಾನೆ. ಅಲ್ಲಿರ್ತಕ್ಕಂತಹ ಒಂದು ಮನೆಯಲ್ಲಿರುವವರು ಅವರ ಮನೆ ಬಿಟ್ಟು ಹೊರಗೆ ಕೂಡ ಬರ್ತಾ ಇಲ್ಲ, ಪ್ರೆಸ್ ನೋಟಿಗೂ ಕೂಡ ಸಿಗ್ತಾ ಇಲ್ಲ. ಆ ಮಟ್ಟಿಗೆ ಅವರು ಟೆರರಿಸ್ಟ್ ಆಗಿದ್ದಾರೆ. ಅಂದರೆ ಮೈಂಡಲ್ಲಿ ಆ ಒಂದು ಭಯ ಅವರಲ್ಲಿದೆ. ಈ ತರಹ ಒಂದು ಟೈಮ್ ಬಾಂಬ್ಗಳನ್ನು ಅಥವಾ ಸ್ಲೀಪರ್ ಸೆಲ್ಗಳನ್ನು ಭಾರತದಲ್ಲೇ ನಾವು ಇಟ್ಕೊಂಡು ಹೇಗೆ ಬದುಕ್ತಾ ಇದ್ದೇವೋ ನಮಗೆ ಮಾತ್ರ ಗೊತ್ತು. ಸೆಕ್ಯುಲರಿಸಮ್ ಅನ್ನೋ ಹೆಸರಲ್ಲಿ ಸಿಕ್ಯುಲರ್ ಆಗ್ತಾ ಇದ್ದೇವಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇದಾಗಿತ್ತು ವೀಕ್ಷಕರೇ ಈ ಹೋಲ್ ಡಿಬೇಟ್ ಏನಿದೆ ಪಾಕ್ ಮತ್ತು ಇಂಡಿಯಾದ ಒಂದು ರಿಲೇಷನ್ನ ಬಗ್ಗೆ. ನಾನು ನಿಮ್ಮ ಧರಣೀಶ್ ಹೆಗ್ಡೆ, ಧನ್ಯವಾದಗಳು.